ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕೆ ಹೋಗ್ತಾ ಇದ್ದೇವೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ವೇದ ಭಾಗವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಿಂದ ಕೆಲವು ವಚನಗಳನ್ನು ನೋಡಿಕೊಳ್ಳೋಣಂತೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಕೊಟ್ಟಿರಲಿಕ್ಕಿರುವಂಥ ತಲೆಬರಹ, ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಎಂದು ನಾವು ನೋಡುತ್ತೇವೆ. ಆದಿಯಲ್ಲಿಯೇ ಆರಿಸಿಕೊಂಡ ಜನಾಂಗದವರು ನಾವಾಗಿದ್ದೇವೆ. ಇದಕ್ಕೆ ದೇವರ ಸಂಕಲ್ಪ ಏನಾಗಿದೆ ಎಂದು ನಾವು ನೋಡುವಾಗ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿದ್ದರೂ ದೇವರ ಸಂಕಲ್ಪವೇ ಈಡೇರುವುದು ಎಂದು ಬೈಬಲ್ ನಮಗೆ ತಿಳಿಸುತ್ತದೆ. ಈ ಮನುಷ್ಯರಾಗಿರುವಂಥ ನಮ್ಮ ಯೋಚನೆಗಳು, ನಮ್ಮ ಯೋಜನೆಗಳು, ನಮ್ಮ ಉದ್ದೇಶಗಳು ಈ ಲೋಕಕ್ಕೆ ಸಂಬಂಧಪಟ್ಟವುಗಳಾಗಿರುತ್ತವೆ, ಈ ಲೋಕಕ್ಕೆ ಸೀಮಿತವಾದವುಗಳಾಗಿರ್ತವೆ. ಆದರೆ ದೇವರ ಯೋಚನೆಗಳು, ಸಂಕಲ್ಪಗಳು ಉನ್ನತೋನ್ನತವಾಗಿರುತ್ತವೆ. ಆತನ ಸಂಕಲ್ಪವೇ ಕೊನೆಗೆ ಈಡೇರುತ್ತದೆ ಎಂದು ಬೈಬಲ್ ನಮಗೆ ತಿಳಿಸುತ್ತದೆ. ಆತನೇ ಹಿರಿಯನಾಗಿರಬೇಕೆಂಬ ದೇವರ ಉದ್ದೇಶ, ಆತನು ಅದೃಶ್ಯನಾದ ದೇವರ ಪ್ರತಿರೂಪ ಆಗಿದ್ದಾನೆ ಎಂದು ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಯೇಸು ಕ್ರಿಸ್ತನು ಹಿರಿಯನಾಗಿರಬೇಕು. ಯೇಸು ಕ್ರಿಸ್ತನು ಎಲ್ಲಕ್ಕಿಂತ ದೊಡ್ಡ ಸಹೋದರನಾಗಿರಬೇಕೆಂದು ದೇವರ ಚಿತ್ತ, ದೇವರ ಸಂಕಲ್ಪ. ಅದೇ ರೀತಿಯಾಗಿ ಆತನು ಮಾಡಿದ್ದಾನೆ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನಾಗಿರುವುದರಿಂದ ಆತನು ಹಿರಿಯನಾಗಿರಬೇಕು. ದೇವರ ಪ್ರತಿರೂಪ ದೇವರೇ ಆಗಿರುವುದರಿಂದ ಆತನು ಹಿರಿಯನ ಅಂದರೆ ದೊಡ್ಡವನು, ಎಲ್ಲರಿಗಿಂತ ಶ್ರೇಷ್ಠನು ಎನ್ನುವಂಥದ್ದು ನಮಗೆ ಬೈಬಲ್ ತಿಳಿಸ್ತದೆ. ಇನ್ನೊಂದೇನು ಹೇಳ್ತಾ ಇದೆ ಅಂತಂದರೆ, ಆತನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುತ್ತವೆ ಮತ್ತು ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ನೋಡಿರಿ, ಎಷ್ಟು ಆಶ್ಚರ್ಯವಾಗಿರುವಂಥದ್ದು. ಯಾಕಂತಂದರೆ ಆತನೇ ಸೃಷ್ಟಿಗೆ ಮೂಲ ಕಾರಣನು. ಎಲ್ಲವನ್ನೂ ಸೃಷ್ಟಿ ಮಾಡಿದಾತನು ಆತನೇ. ಆತನ ಆಲೋಚನೆಗಳು ಶಾಶ್ವತವಾಗಿರ್ತವೆ. ಅವುಗಳು ಅಲ್ಲಾಡುವುದಿಲ್ಲ, ಕದಲುವುದಿಲ್ಲ, ಬಿದ್ದು ಹೋಗುವುದಿಲ್ಲ, ತಪ್ಪಿ ಹೋಗುವುದಿಲ್ಲ. ಆದಿ ಅನಾದಿಯಿಂದ ಅಂತ್ಯವಿಲ್ಲದ ರಾಜ್ಯದವರೆಗೆ ಆತನು ಅವುಗಳನ್ನು ನಡೆಸಿಕೊಂಡು ಹೋಗುವ ಆತನಾಗಿದ್ದಾನೆ. ಆತನ ಸಂಕಲ್ಪವು ಶಾಶ್ವತವಾಗಿರುತ್ತದೆ, ದೃಢವಾಗಿರುತ್ತದೆ, ಗಟ್ಟಿಯಾಗಿರುತ್ತದೆ, ಅಲ್ಲಾಡುವುದಿಲ್ಲ, ಕದಲುವುದಿಲ್ಲ ಎಂದು ನಮಗೆ ವಾಕ್ಯವು ತಿಳಿಸುತ್ತದೆ. ಮತ್ತು ಇನ್ನೊಂದು ವಾಕ್ಯ ನಮಗೇನು ಹೇಳ್ತಾ ಇದೆ ಅಂದರೆ, ಆತನು ಒಂದೇ ಮನಸ್ಸುಳ್ಳವನಾಗಿ ತಾನು ಬಯಸಿದ್ದನ್ನೇ ಮಾಡುತ್ತಾನೆ, ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನೇ ಪೂರೈಸುತ್ತಾನೆ. ಯೇಸು ಸ್ವಾಮಿಗೆ ಏನು ಇಷ್ಟ, ದೇವರಿಗೆ ಏನು ಇಷ್ಟ ಅದನ್ನೇ ಮಾಡ್ತಾನೆ. ನನ್ನ ವಿಷಯದಲ್ಲಿ ಆತನಿಗೆ ಏನಿಷ್ಟ ಅದನ್ನೇ ಮಾಡ್ತಾನೆ, ನನ್ನ ಇಷ್ಟದಂತೆ ಮಾಡಲ್ಲ. ಯಾಕೆಂದರೆ ದೇವರು ಕೆಟ್ಟದಕ್ಕೆ ಎಂದೂ ಕಾರಣನಲ್ಲ, ದೇವರು ಕೆಟ್ಟದ್ದು ಎಂದೂ ಮಾಡುವುದಿಲ್ಲ. ದೇವರು ಒಳ್ಳೆಯವನಾಗಿರುವುದರಿಂದ ಒಳ್ಳೆಯದನ್ನೇ ಮಾಡುತ್ತಾನೆ. ಪ್ರತಿ ಮನುಷ್ಯನಲ್ಲಿ ಆತನು ಇಟ್ಟಿರಲಿಕ್ಕಿರುವಂಥ ಯೋಚನೆಗಳು ಆತನ ಪ್ರಕಾರವೇ ಆಗುತ್ತದೆ, ಆತನಂತೆ ಆಗುತ್ತದೆ. ಅದು ಶಾಶ್ವತವಾಗಿರುತ್ತದೆ, ಅದು ದೃಢವಾಗಿರುತ್ತದೆ. ಆತನ ಸಂಕಲ್ಪವು ಬಹಳ ಅದ್ಭುತವಾಗಿದೆ. ಆತನ ಸಂಕಲ್ಪಕ್ಕೆ ನಮ್ಮನ್ನು ಸಮರ್ಪಿಸೋರಾಗಿರಬೇಕು. ಅದೇ ರೀತಿಯಾಗಿ ಆರಂಭದಲ್ಲಿಯೇ ಆತನು ಅಂತ್ಯವನ್ನೂ ತಿಳಿಸಿದಂಥ ದೇವರಾಗಿದ್ದಾನೆ. ಆತನ ಸಂಕಲ್ಪ ಹೇಗಂತಂದರೆ, ಆದಿಯಲ್ಲಿಯೇ ಅಂತ್ಯದ ವಿಷಯವನ್ನು ಕೂಡ ಆತನು ಪ್ರಕಟಪಡಿಸಿದ್ದಾನೆ. ಪ್ರವಾದಿಸಲ್ಪಟ್ಟಿದೆ ಈ ಬೈಬಲ್ನಲ್ಲಿ. ನನ್ನ ಸಂಕಲ್ಪ ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರುವುದು ಅಂತ. ದೇವರ ಇಷ್ಟ ಏನೇನಿದೆ, ದೇವರ ಸಂಕಲ್ಪ ಏನೇನಿದೆ, ದೇವರ ಉದ್ದೇಶ ಏನೇನಿದೆ, ದೇವರ ಆಲೋಚನೆ ಏನೇನಿದೆ, ದೇವರ ವಿಚಾರಗಳು ಏನೇನಿವೆ, ದೇವರ ಆಚಾರಗಳು ಏನೇನಿವೆ, ಅದಕ್ಕೆ ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಏನೂ
ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ಗಿಡದ ಎಲೆ ಉದುರಬೇಕಾದ್ರೂ ಅದು ದೇವರ ಚಿತ್ತ ಬೇಕು. ನಮ್ಮ ತಲೆ ಕೂದಲು ಒಂದು ಬೆಳ್ಳಗಾಗಬೇಕಾಗಿತ್ತು ಅಂತಂದ್ರೂ ಕೂಡ ಅದು ದೇವರ ಚಿತ್ತ ಬೇಕು, ದೇವರ ಸಂಕಲ್ಪ ಬೇಕು. ಆದ್ದರಿಂದ ಆತಂದೇ ನಡೀತದೆ, ಆತನ್ನು ಉದ್ದೇಶಿಸದ್ದೇ ಆಗ್ತದೆ, ಆತನ್ನು ಸಂಕಲ್ಪಿಸಿಕೊಂಡದ್ದೇ ಮಾಡುತ್ತಾನೆ ಎಂದು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1:6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದು ದೇವರ ಸಂಕಲ್ಪ. ಯಾರನ್ನ? ಈ ಲೋಕದ ಜನರಿಗೆ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಳ್ಬೇಕು ಎನ್ನುವಂಥದ್ದು ದೇವರಿಗಿಷ್ಟ. ಅದಕ್ಕೋಸ್ಕರನೇ ಆತನು ಶಿಲುವೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಕೈ ಬೀಸಿ ನಮ್ಮನ್ನು ಕರಿತಾ ಇದ್ದಾನೆ, ಕೈ ಚಾಚಿ ನಮ್ಮನ್ನು ಕರಿತಾ ಇದ್ದಾನೆ. ಯಾಕೆಂದರೆ ನನ್ನ ಮಕ್ಕಳಾಗಿ ಬನ್ನಿರಿ ಅಂತ. ಈ ಲೋಕದಲ್ಲಿ ಅನೇಕರು ಸೈತಾನನ ಮಕ್ಕಳಾಗಿ ಸೈತಾನನ ಮಾತು ಕೇಳಿ ಸೈತಾನನನ್ನು ಹಿಂಬಾಲಿಸಿ ನರಕಕ್ಕೆ ಹೋಗುವಂಥವರಾಗಿರುವುದರಿಂದ ಬಿಡಿಸುವುದಕ್ಕೋಸ್ಕರ ನನ್ನ ಮಕ್ಕಳಾಗ್ರಿ ಅಂತ ಆತನು ತನ್ನ ಕೈಗಳನ್ನು ಚಾಚಿ ನಮ್ಮನ್ನು ಕರಿತಾ ಇದ್ದಾನೆ. ಆತನ ಸಂಕಲ್ಪ ಇದೇ ಆಗಿದೆ, ನಮ್ಮನ್ನು ಆತನ ಪುತ್ರ ಪುತ್ರಿಯರನ್ನಾಗಿ ಮಾಡಿಕೊಳ್ಳುವಂಥದ್ದು, ಸ್ವೀಕರಿಸಿಕೊಳ್ಳುವಂಥದ್ದು ಆತನ ಸಂಕಲ್ಪವಾಗಿದೆ. ಇನ್ನೊಂದೇನಂತಂದರೆ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದು ಮಾಡುವುದು ಆತನ ಸಂಕಲ್ಪವಾಗಿದೆ. ಪರಲೋಕ ಅಂತ ಹೇಳ್ತದೆ. ಭೂಲೋಕದಲ್ಲಿರಲಿಕ್ಕಿರುವಂಥದ್ದು, ಪರಲೋಕದಲ್ಲಿರುವಂಥದ್ದು ಸಮಸ್ತವನ್ನು ಒಂದುಗೂಡಿಸಬೇಕು ಎಂದು ದೇವರ ಸಂಕಲ್ಪವಾಗಿದೆ. ಈಗ ಪರಲೋಕ ಮೇಲೆ ಇದೆ, ಭೂಲೋಕ ಕೆಳಗಡೆ ಇದೆ. ಆ ಪರಲೋಕವು ಒಂದು ದಿವಸ ಭೂಲೋಕಕ್ಕೆ ಇಳಿದು ಬಂದು 1000 ವರ್ಷದ ಆಳ್ವಿಕೆಯಲ್ಲಿ ನಾವೆಲ್ಲರೂ ಒಂದಾಗಿರಬೇಕು, ಪರಲೋಕದಲ್ಲಿ ವಾಸ ಮಾಡಬೇಕು. ಚದರಿ ಹೋಗಿರಲಿಕ್ಕಿರುವಂಥ ಆತನ ಮಕ್ಕಳೆಲ್ಲರೂ ಒಂದಾಗಬೇಕು ಎಂದು ದೇವರ ಸಂಕಲ್ಪವಾಗಿದೆ. ನಾವೆಲ್ಲರೂ ಚದರಿ ಹೋಗಿದ್ದೇವೆ, ಕುರಿಗಳಂತೆ ದಾರಿ ತಪ್ಪಿ ಹೋಗಿದ್ದೇವೆ, ಸೈತಾನನ ವಶದಲ್ಲಿದ್ದೇವೆ, ಸೈತಾನನನ್ನು ಹಿಂಬಾಲಿಸುವವರಾಗಿದ್ದೇವೆ, ಮಾಟ ಮಂತ್ರಗಳಲ್ಲಿ ತಲ್ಲೀನರಾಗಿದ್ದೇವೆ ಮತ್ತು ಎಲ್ಲ ದುರ್ಭಾಷೆಗಳನ್ನು, ದುರ್ಗುಣಗಳನ್ನು, ಅಪರಾಧಗಳ ಮಾಡುವವರಾಗಿದ್ದೇವೆ. ಕಾಮದಲ್ಲಿ, ಕ್ರೋಧದಲ್ಲಿ ನಾವು ತುಂಬಿಕೊಂಡವರಾಗಿದ್ದೇವೆ. ಲೋಭ ನಮ್ಮಲ್ಲಿ ತುಂಬಿಕೊಂಡಿದೆ. ಮದ ಮತ್ಸರಗಳು ನಮ್ಮನ್ನು ಆಳ್ತಾ ಇರುವುದರಿಂದ ಅವುಗಳಿಂದ ಬಿಡುಗಡೆ ಮಾಡಿ ಚದರಿ ಹೋಗಿರುವಂಥ ನಮ್ಮನ್ನು ದೇವರು ಒಂದು ಮಾಡಬೇಕು, ಪರಲೋಕಗಳು ಒಂದೇ ಮಾಡಬೇಕು ಎನ್ನುವಂಥದ್ದು ದೇವರ ಸಂಕಲ್ಪವಾಗಿದೆ ಎಂದು ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಇನ್ನೊಂದು, ನಮ್ಮ ಅಪರಾಧಗಳ ಪರಿಹಾರವಾಗಿ ಬಿಡುಗಡೆ ಮಾಡುವುದು ಆತನ ಸಂಕಲ್ಪ. ಅಪರಾಧಗಳ ಪರಿಹಾರ ಆಗಬೇಕು ಅಂತ ದೇವರ ಸಂಕಲ್ಪ. ಇನ್ನೊಂದು, ವಿಶೇಷ ಜ್ಞಾನ ಬುದ್ಧಿ ಕೊಟ್ಟು ನಾವು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಮಗೆ ಪರಲೋಕಕ್ಕೆ ಒಯ್ತದೆ, ಯಾವುದು ನಮಗೆ ನರಕಕ್ಕೆ ಒಯ್ತದೆ, ಶಿಲುಬೆ ಮಾತು ಏನು ಹುಚ್ಚಾಗಿದೆಯೋ, ಶಿಲುಬೆ ಮಾತು ನಿಜವಾಗಿದೆಯೋ ಎಂದು ನಾವು ವಿವೇಚಿಸಿ ತಿಳಿದುಕೊಂಡು ಶಿಲುಬೆಯ ಮಾತು ನಮಗೆ ದೊಡ್ಡ ಶಕ್ತಿಯಾಗಿದೆ ಎಂದು ತಿಳಿದು ನಾವು ಆತನ ಶಿಲುಬೆ ಬುಡದಲ್ಲಿ ಬರಬೇಕು ಎನ್ನುವಂಥದ್ದು ದೇವರ ಸಂಕಲ್ಪವಾಗಿದೆ. ಕೊನೆಯದಾಗಿ ನಾವು ಆತನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕು. ಇದು ಅಂತೂ ಬಹಳ ಜವಾಬ್ದಾರಿಯುತವಾದ ಕೆಲಸ. ಆತನ ಮಹಿಮೆಯನ್ನು ಪ್ರಸಿದ್ಧಿಪಡಿಸಬೇಕು, ಆತನ ಪ್ರೀತಿಯನ್ನು ಪ್ರಕಟಪಡಿಸಬೇಕು, ಆತನ ಪ್ರೀತಿಯನ್ನು ನಾವು ಜನರಿಗೆ ತಿಳಿಸಬೇಕು, ಸುವಾರ್ತಿಕರಾಗಬೇಕು, ಸಂದೇಶಕರಾಗಬೇಕು, ದೇವರ ಸೇವೆ ಮಾಡಬೇಕು, ಅನೇಕ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವಂಥ ಸಂದೇಶ ತಿಳಿಸಬೇಕು. ಯಾವ ಜಾತಿ ಮತಗಳನ್ನು ನಾವು ಜಾತಿ ಮತಗಳನ್ನು ಮಾಡೋದಕ್ಕೆ ಬಂದವರಲ್ಲ, ಜಾತಿ ಮತಗಳನ್ನು ಬಿಡಿಸುವುದಕ್ಕೆ ಬಂದವರಲ್ಲ, ಮನಸ್ಸುಗಳ ಪರಿವರ್ತನೆ ಮಾಡೋದಕ್ಕೆ ನಾವು ಮಾಡುವಂಥ ಕೆಲಸ ಅದ್ಭುತವಾಗಿದೆ. ಆತನ ವಿಶೇಷವಾದ ಕೆಲಸವಾಗಿದೆ, ಆತನ ಮಹಿಮೆಯುಳ್ಳ ಕೆಲಸವಾಗಿದೆ. ನಾವು ಈ ಲೋಕದಲ್ಲಿ ಸುವಾರ್ತೆ ಸಾರೋದಕ್ಕೆ ಹೋಗುವಂಥ ಸಮಯದಲ್ಲಿ ಜನರು ಒಂದು ಯೋಚನೆ ಏನಾಗಿದೆ ಅಂತಂದರೆ, ಇವರು ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಇಲ್ಲ, ಮತಾಂತರ ಮಾಡೋದಕ್ಕೆ ಬಂದಿಲ್ಲ, ಮಾನಸಾಂತರ ಮಾಡೋದಕ್ಕೆ ಬಂದವರು. ಏಸು ಕ್ರಿಸ್ತನ ಮಹಿಮೆಯನ್ನು ಪ್ರಚುರಪಡಿಸುವುದಕ್ಕೆ ಬಂದವರು, ಏಸು ಕ್ರಿಸ್ತನ ಪ್ರೀತಿಯನ್ನು ತಿಳಿಸುವುದಕ್ಕೆ ಬಂದವರು.
ನಾವಾಗಿರಬೇಕು ಎಂದು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾನು ಆತನ ಮಹಿಮೆಯನ್ನು ಪ್ರಚುರಪಡಿಸ್ತಾ ಇದ್ದೀನ, ಆತನಿಗಾಗಿ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೀನ, ಆತನಿಗಾಗಿ ನಾನು ಜನರಿಗೆ ರಕ್ಷಣೆ ಮಾರ್ಗದಲ್ಲಿ ತರ್ತಾ ಇದ್ದೀನ. ನಾನು ಏನು ಮಾಡ್ತಾ ಇದ್ದೀನಿ? ದೇವರ ಸಂಕಲ್ಪ ಏನಾಗಿದೆ? ದೇವರ ಮಹಿಮೆಯನ್ನು ನಾವು ಪ್ರಚುರಪಡಿಸಬೇಕು ಎನ್ನುವಂಥದ್ದು. ದೇವರ ಮಹಿಮೆ ಪ್ರಚುರಪಡಿಸಬೇಕು ಎನ್ನುವಾಗ ನಾನು ದೇವರ ಮಹಿಮೆಯನ್ನು ಪ್ರಚುರಪಡಿಸ್ತಾ ಇದ್ದೀನ? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನ? ದೇವರ ಚಿತ್ತಕ್ಕೆ ನಾನು ವಿಧೇಯಳಾಗಿದ್ದೀನ? ದೇವರ ಚಿತ್ತಕ್ಕೆ ನಾನು ವಿಧೇಯನಾಗಿದ್ದೀನ? ದೇವರ ವಾಕ್ಯವನ್ನು ಇತರರಿಗೆ ನಾನು ತಿಳಿಸ್ತಾ ಇದ್ದೀನ? ಈ ಒಂದು ವಿಷಯಗಳನ್ನು ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ದೇವರ ಮಹಿಮೆಯನ್ನು ಪ್ರಕಟಪಡಿಸಬೇಕು ಆತನ ಮಕ್ಕಳು ಎನ್ನುವಂಥದ್ದು ದೇವರ ಸಂಕಲ್ಪವಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ಯೆಹೋವ ದೇವರ ಸಂಕಲ್ಪಕ್ಕೆ ಒಳಗಾಗಿ ಆತನು ಯಾವ ರೀತಿಯಿಂದ ಎಲ್ಲ ಕೆಲಸವನ್ನು ಮಾಡಿದನೋ, ತನಗೆ ಕೊಟ್ಟವರಲ್ಲಿ ಒಬ್ಬರನ್ನೂ ಕಳೆದುಕೊಳ್ಳದೆ ಎಲ್ಲರನ್ನೂ ತನ್ನ ರಕ್ತದಿಂದ ತೊಳೆಯಲ್ಪಟ್ಟ ಹಾಗೆ ನಾವು ಕೂಡ ನಮಗೆ ದೇವರು ಒದಗಿಸಿಕೊಟ್ಟಿರಲಿಕ್ಕಿರುವಂಥ ಆತನ ಪ್ರಭಾವವನ್ನು ಪ್ರಚುರಪಡಿಸುವಂಥ ಕಾರ್ಯವನ್ನು ಮಾಡುವುದಕ್ಕೆ ಹಿಂಜರಿಯದೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನೇ, ನಿನ್ನನ್ನು ಪ್ರಚುರಪಡಿಸುವಂಥದ್ದು ದೇವರೇ ಅದ್ಭುತವಾಗಿದೆ. ನಿನ್ನನ್ನು ಮಹಿಮೆಪಡಿಸುವಂಥದ್ದು ಅದ್ಭುತವಾಗಿದೆ. ಆದ್ದರಿಂದ ಅದು ನಿನ್ನ ಸಂಕಲ್ಪವಾಗಿದೆ. ಆ ಸಂಕಲ್ಪಕ್ಕೆ ನಾವು ಒಳಗಾಗುವವರಾಗಲಿಕ್ಕಾಗುವಂತೆ ನಿನ್ನ ಪ್ರೀತಿಯು ಜನರಿಗೆ ತೋರಿಸುವುದಕ್ಕೆ, ನಿನ್ನ ಪ್ರೀತಿಯು ಜನರಿಗೆ ತಿಳಿಸುವುದಕ್ಕೆ ನಮ್ಮನ್ನು ನೀನು ಉಪಯೋಗಿಸಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್, ಆಮೇನ್. ಎಲ್ಲರಿಗೂ ನಮಸ್ಕಾರಗಳು.